ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗಬಹುದು ಅನ್ನೋ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ ಕಂಪ್ಲೀಟ್ಲಿ ಗ್ಯಾಪ್ ಡೌನ್ ಆಗಿದೆ ಆಕ್ಚುಲಿ. ಸೊ ಇಟ್ಸ್ ಲೈಕ್ ಮಾರ್ಕೆಟ್ ಕ್ರಾಶ್ 2 to 3%. ಸಡನ್ಲಿ ಇನ್ 3 days ಲೈಕ್ 3.72% ಜಸ್ಟ್ 3 ದಿನದಲ್ಲಿ. ಸೊ ಕಂಪ್ಲೀಟ್ಲಿ ಕೆಳಗಡೆ ಬಂದಿದೆ. ಓಕೆ ಅದು. ಸೊ ನೋಡೋಣ ಇವಾಗ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಎನಿ ಡಿಸಿಷನ್ ವಿ ಕ್ಯಾನ್ ಮೇಕ್. ನೋ, ಯಾವ ಪಾಯಿಂಟ್ ಇಂದ ಓಪನ್ ಆಗಿತ್ತು ಆ ಪಾಯಿಂಟ್ ಇಂದ ಸೀದಾ ಬೈಯಿಂಗ್ ಇದೆಯಾ, ಬಟ್ ದ ರೌಂಡ್ ಲೆವೆಲ್ 24,000 ಇಂದ 50 ಪಾಯಿಂಟ್ ಕೆಳಗಡೆ ಕ್ಲೋಸ್ ಆಗಿದೆ. ಸೊ ರೌಂಡ್ ಲೆವೆಲ್ ಇಂದ ಸೆಲ್ಲಿಂಗ್ ಬಂದಿದೆ. ಸೊ ನಿಫ್ಟಿ 15 minute ಟೈಮ್ ಫ್ರೇಮ್ ಅಲ್ಲಿ ನಾನು ನೋಡೋದಾದ್ರೆ ಆಸ್ ಆಫ್ ನೌ, ಓಕೆ, ಇಟ್ಸ್ ಕಂಪ್ಲೀಟ್ಲಿ ಯಾವಾಗ ಗ್ಯಾಪ್ ಡೌನ್ ಓಪನ್ ಆಯ್ತು ಆವಾಗ ಕಂಪ್ಲೀಟ್ಲಿ ನನಗೆ ಯಾವುದೇ ಅಪಾರ್ಚುನಿಟಿ ಸಿಗಲ್ಲ ಅಂತ ನಾನು ಇವತ್ತು ಟ್ರೇಡೇ ಮಾಡಕ್ ಹೋಗ್ಲಿಲ್ಲ. ಹಾಗಾಗಿ ಯಾವುದೋ ಅಪಾರ್ಚುನಿಟಿ ಸಿಕ್ಕರು ಕೂಡ ಮೇ ಬಿ ಸೆಲೆಕ್ಟ್ ಆಗ್ತಾ ಇತ್ತೇನೋ. ಸೊ ಈ ರೀತಿ ಡೈಸಿ. ಸೊ ಇಲ್ಲಂತರೂ ಏನ್ ಟ್ರೇಡ್ ಮಾಡೋಕ್ಕಾಗಲಿಲ್ಲ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ಲಿ ಸೈಡ್ ವೈಸ್ ಆಯ್ತು. ಎಷ್ಟು ಪಾಯಿಂಟ್ ಝೋನ್ ಅಲ್ಲಿ ಇದೆ ಇದು ಆಸ್ ಆಫ್ ನೌ? ಇವಾಗ 72 ಪಾಯಿಂಟಿನ ಒಂದು ಝೋನ್ ಅಲ್ಲಿ ಇದೆ. ಓಕೆ, ಡನ್. ಸೊ ಇವಾಗ ಬೈಯಿಂಗ ಅಥವಾ ಸೆಲ್ಲಿಂಗ, ಬೈಯಿಂಗ್ ಅಪಾರ್ಚುನಿಟಿನ ಸೆಲ್ಲಿಂಗ್ ಅಪಾರ್ಚುನಿಟಿನ, ಈ ಝೋನ್ ಏನಿದೆ ನಾವು ಡಿಟರ್ಮೈನ್ ಮಾಡೋದು. ಆಲ್ವೇಸ್ ನನ್ನ ಮಾರ್ಕೆಟ್ ಅನಾಲಿಸಿಸ್ ಏನಿರುತ್ತೆ ಅಂದ್ರೆ, ಬೈ ಥಿಂಕಿಂಗ್ ದಟ್ ಲೈಟ್ ಆಗಿ ಗ್ಯಾಪ್ ಅಪ್, ಲೈಟ್ ಆಗಿ ಗ್ಯಾಪ್ ಡೌನ್ ಇರುತ್ತೆ, ಆಗಬಹುದು ಅಥವಾ ಫ್ಲಾಟ್ ಓಪನ್ ಆಗ್ಬಹುದು ಅನ್ಕೊಂಡು ನಾನು ಲೈಕ್ ಅನಾಲಿಸಿಸ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಫ್ಲಾಟ್ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಫ್ಲಾಟ್ ಓಪನ್ ಆಯ್ತು, ಇಲ್ಲಿ ಎಲ್ಲೋ ಈ ಝೋನ್ ಅಲ್ಲಿ ಓಪನ್ ಆಯ್ತು ಅಂದ್ರೆ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಯ್ತಾ, ಸ್ಮಾಲ್ ರೀಟೆಸ್ಟ್ ಆದ್ಮೇಲೆ ನಾವು ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನ ಮಾಡಬಹುದು. ಅದೇ ಕೆಳಗಡೆ ಬಂದ್ರೆ ಸ್ಮಾಲ್ ಅಗೇನ್ ರೀಟೆಸ್ಟ್ ಆದ್ಮೇಲೆ ಗ್ಯಾಪ್ ಡೌನ್ ಆಯ್ತು ಅಂತ ತಿಳ್ಕೊಳ್ಳಿ, ಸಾರಿ ಗ್ಯಾಪ್ ಅಪ್ ಆಯ್ತು ಅಂತ ತಿಳ್ಕೊಳ್ಳಿ. ತುಂಬಾ ಬಿಗ್ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಸೀದಾ ಸ್ಟ್ರೇಟ್ ಅವೇ ನಾನು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡ್ತೀನಿ. ಬಟ್ ತುಂಬಾ ಗ್ಯಾಪ್ ಡೌನ್ ಆಯ್ತು ಅಂದ್ರೆ, ಸೊ ಜಾಸ್ತಿ ಪಾಯಿಂಟ್ ಗ್ಯಾಪ್ ಡೌನ್ ಆಯ್ತಂದ್ರೆ ಇದು ರಿವರ್ಸಲ್ ಟ್ರೇಡ್ ಗಳನ್ನ ನೋಡಲ್ಲ, ಐದರ್ ನಾನು ಅವಾಯ್ಡ್ ಮಾಡ್ತೀನಿ ಅಥವಾ ಇನ್ವರ್ಸಿವ್ ಅಥವಾ ಯು ಪ್ಯಾಟರ್ನ್ ಗಳಲ್ಲಿ ಟ್ರೇಡ್ ಮಾಡ್ತೀನಿ. ಯಾವ ರೀತಿ? ಸೊ ಗ್ಯಾಪ್ ಅಪ್ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಮಾರ್ಕೆಟ್ ಈ ರೀತಿ ಕೆಳಗಡೆ ಬಂದು ಅಂಡ್ ದೆನ್ ಪೂರ್ತಿ ಮೇಲ್ಗಡೆ ಹೋಗ್ಬೇಕು. ಈ ರೀತಿ ಯು ಪ್ಯಾಟರ್ನ್ ಅಲ್ಲಿ ಟ್ರೇಡ್ ಮಾಡ್ತೀನಿ. ತುಂಬಾ ಜಾಸ್ತಿ ಗ್ಯಾಪ್ ಅಪ್ ಆದ್ರೆ ಸೊ ಸೆಲ್ಲಿಂಗ್ ಅಪಾರ್ಚುನಿಟಿನ ನಾನು ನೋಡ್ತೀನಿ. ಇದನ್ನ ಬಿಟ್ರೆ ಗ್ಯಾಪ್ ಡೌನ್ ಆದ್ರೆ, ಸೊ ಗ್ಯಾಪ್ ಡೌನ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡಬಹುದು? ಈ ಪಾಯಿಂಟ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಅಂತ ತಿಳ್ಕೊಳ್ಳಿ, ತುಂಬಾ ಜಾಸ್ತಿ ಗ್ಯಾಪ್ ಡೌನ್. ಸೊ ಗ್ಯಾಪ್ ಡೌನ್ ಆದ್ರೆ ನಾನು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡೋದು ಆಕ್ಚುಲಿ ಯಾವಾಗ ಇನ್ವರ್ಸ್ ಯು ಪ್ಯಾಟರ್ನ್ ಅಲ್ಲಿ ಸೆಲ್ ಮಾಡೋದು ಅಥವಾ ಫಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಆದಾಗ ನಾವು ಸೆಲ್ ಮಾಡಬಹುದು. ದಿಸ್ ಇಸ್ ದಿ ಪ್ಯೂರ್ ಪ್ರೈಸ್ ಆಕ್ಷನ್ ಆಕ್ಚುಲಿ. ಸೊ ಆಸ್ ಆಫ್ ನೋ ಕರೆಂಟ್ ಮಾರ್ಕೆಟ್ ನೋಡಿದಂಗೆ ಈ ಫ್ಲಾಟ್ ಈ ಝೋನ್ ಅಲ್ಲಿ ಓಪನ್ ಆದ್ರೆ ಹೈ ಬ್ರೇಕ್ ಆಗಿ ರೀಟೆಸ್ಟ್ ಆದ್ಮೇಲೆ ಬೈಯಿಂಗು, ಲೋ ಬ್ರೇಕ್ ಆಗಿ ರೀಟೆಸ್ಟ್ ಆದ್ಮೇಲೆ ಸೆಲ್ಲಿಂಗು. ಇಲ್ಲಿವರೆಗೂ ಏನ್ 23,876 ಇದೆ. ಯಾವಾಗ ಮಾರ್ಕೆಟ್ ಇಲ್ಲಿಗೆ ಬರುತ್ತೆ ಲೈಟ್ ಆಗಿ ಒಂದು ಸ್ಕ್ಯಾಲ್ಪಿಂಗ್ ಅಪಾರ್ಚುನಿಟಿ ಸಿಗ್ಬೋದು. ಅಂಡ್ ಇಲ್ಲಿ ಕಂಪ್ಲೀಟ್ಲಿ ಈ ಝೋನ್ ಅಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಸ್ವಲ್ಪ ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡಿ ಲೋ ಬ್ರೇಕ್ ಆದಂದ್ರೆ ಅಗೇನ್ ನಾವು ಸೆಲ್ಲಿಂಗ್ ಮೂವ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಿಫ್ಟಿಯಲ್ಲಿ. ಡನ್. ಇದನ್ನ ಬಿಟ್ಟರೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇದು ಕೂಡ ಡೈಸಿ ಅಂತ ಹೇಳ್ಬೋದು ಆಕ್ಚುಲಿ. ಸೊ ಸ್ವಲ್ಪ ಶಿಫ್ಟ್ ಮಾಡಿ ನೋಡಿದ್ರೆ ನಾವು ಒನ್ ಡೇ ಟೈಮ್ ಫ್ರೇಮ್ಗೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಡೈಸಿ ಕ್ಯಾಂಡಲ್, ಮೇಲಿಂದ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ, ಕೆಳಗಿಂದ ಬೈಯಿಂಗ್ ಪ್ರೆಷರ್ ಆಗಿದೆ. ಓಕೆ, ಸೊ ಇವಾಗ 15 minute ಟೈಮ್ ಫ್ರೇಮ್. ಸೊ 15 minute ಟೈಮ್ ಫ್ರೇಮ್ ಅಲ್ಲಿ ಕ್ಲಿಯರ್ ಒಂದು ಟ್ರೆಂಡ್ ಲೈನ್ ಅನ್ನ ಡ್ರಾ ಮಾಡ್ಕೋಬಹುದು ನಾನು. ಲೈಕ್ ಕಂಪ್ಲೀಟ್ ಪ್ರಾಪರ್ ಅಂತ ಏನಿಲ್ಲ, ಆಸ್ ದಿಸ್ ಒನ್ ಈ ರೀತಿ ನಾನು ಡ್ರಾ ಮಾಡ್ಕೋಬಹುದು ಅಷ್ಟೇ. 2 ಪಾಯಿಂಟ್ ಇಲ್ಲಿ ಜೋಡಿಸ್ಕೊಂಡ್ಬಿಟ್ಟು ಸೊ ಫ್ಲಾಟ್ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ. ಯಾವ ರೀತಿ? ಇಲ್ಲೆಲ್ಲೋ ಈ ಪಾಯಿಂಟ್ ಕೆಳಗೆ ಫ್ಲಾಟ್ ಓಪನ್ ಆಯ್ತು, ಇಲ್ಲಿ ಸಸ್ಟೈನ್ ಆದಾಗ ಮಾಡಿ ಬ್ರೇಕ್ ಆಯ್ತು. ಸೊ ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು, ಅಥವಾ ಸೀದಾ ಓಪನ್ ಆದ ತಕ್ಷಣ ಬ್ರೇಕ್ ಆಗಿದೆ ಅಂದ್ರೆ ರಿಟೆಸ್ಟ್ ಆದ್ಮೇಲೆ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು. ಸೊ ಈ ಲೋ ಹತ್ರ ಬಂದ್ರೆ ಈ ಲೋ ಅನ್ನು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ನೈದರ್ ಇಟ್ ಈಸ್ ರೌಂಡ್ ಲೆವೆಲ್ ನಾರ್ ಇಟ್ ಈಸ್ ಸ್ಟ್ರಾಂಗ್ ಸಪೋರ್ಟ್. ಹಾಗಾಗಿ ಸೊ 51,000 ನೆಕ್ಸ್ಟ್ ಮೂಮೆಂಟ್ ಅಕಸ್ಮಾತ್ ಈ ಸ್ವಿಂಗ್ ಏನಿದೆ ಈ ಸ್ವಿಂಗ್ ಏನಾದ್ರು ಬ್ರೇಕ್ ಡೌನ್ ಆದ್ರೆ 51,000 ರೌಂಡ್ ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇದನ್ನ ಬಿಟ್ರೆ ಈ ಲೆವೆಲ್ ಅನ್ನ ಮಾರ್ಕೆಟ್ ಇದ್ರ ಮೇಲ್ಗಡೆ ಸಸ್ಟೈನ್ ಆಗಬೇಕು. ಬಿಕಾಸ್ ಗ್ಯಾಪ್ ಡೌನ್ ಓಪನ್ ಆಗಿರೋ ಕಾರಣ ಮೂರು ಇಂಡೆಕ್ಸ್ ಅಲ್ಲಿ ಈ ಗ್ಯಾಪ್ ಇವಾಗ ಪೆಂಡಿಂಗ್ ಇದೆ. ಸೊ ಈ ಗ್ಯಾಪ್ ಯಾವಾಗ ಫಿಲ್ ಆಗ್ಬೋದು? ಮಾರ್ಕೆಟ್ ಮೊದಲು 51,700 ಅನ್ನ ಬ್ರೇಕ್ ಆಗ್ಬೇಕು. 51,700 ಅನ್ನ ಬ್ರೇಕ್ ಆಗಿ ಸಸ್ಟೈನ್ ಆದ್ರೆ ಸೊ ಈ ಗ್ಯಾಪ್ ಅನ್ನ ಫಿಲ್ ಮಾಡಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಅರೌಂಡ್ ಒಂದು 350 ಪಾಯಿಂಟ್ಸ್ ಗ್ಯಾಪ್ ಫಿಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಬ್ಯಾಂಕ್ ನಿಫ್ಟಿ. ಇದನ್ನ ಬಿಟ್ರೆ ನಿಫ್ಟಿ, ಸಾರಿ ಸೆನ್ಸೆಕ್ಸ್ ಕ್ಲಿಯರ್ಲಿ ಒಂದು ಲೈಕ್ ಅಸೆಂಡಿಂಗ್ ಟ್ರಯಾಂಗಲ್ ಟೈಪ್ ಇದು ಫಾರ್ಮ್ ಆಗಿದೆ, ಅಥವಾ ಡಿಸೆಂಡಿಂಗ್ ಟ್ರಯಾಂಗಲ್ ಅಂತ ಹೇಳ್ಬೋದು ಇದಕ್ಕೆ, ನಾಟ್ ಅಸೆಂಡಿಂಗ್. ಸೊ ಇಲ್ಲೊಂದು ನಾನು ಲೈನ್ ಅನ್ನ ಡ್ರಾ ಮಾಡ್ಕೊಂಡೆ. ಇದನ್ನ ಬಿಟ್ರೆ ಇದು ಪೂರ್ತಿ ಈ ರೀತಿ ನಾನು ಡ್ರಾ ಮಾಡ್ಕೊಂಡೆ. ಇಲ್ಲಿ ನಮಗೆ ಡಿಸೈಡಿಂಗ್ ಝೋನ್ ಸಿಕ್ಕಿದೆ. ಸೊ ನಾವೇನ್ ಮಾಡ್ಬೋದು, ಮಾರ್ಕೆಟ್ ಈ ಪಾಯಿಂಟ್ ಬಂದ ತಕ್ಷಣ ಬ್ರೇಕ್ ಡೌನ್ ಆಯ್ತಾ, ಸೊ ಸೆಲ್ ಮಾಡಿ ಇಲ್ಲಿ ಎಸ್ ಎಲ್ ಇಟ್ಕೊಂಡು 1:2 1:3 ಟಾರ್ಗೆಟ್ ಅನ್ನು ನಾವು ಸೆಟ್ ಮಾಡ್ಕೋಬಹುದು. ಅದಾದ ನಂತರ ಮತ್ತೆ ಕೆಳಗಡೆ ಬಂದು ರೀಟೆಸ್ಟ್ ಆಗಿ ಸೆಲ್ಲಿಂಗ್ ಸಿಗ್ತಾ ಇದೆ ಅಂದ್ರೆ ಇನ್ನೂ ಬೆಟರ್ ಅಂತ ನಾವು ಹೇಳ್ಬೋದು. ರೀಟೆಸ್ಟ್ ಆಗಿ ಸೆಲ್ಲಿಂಗ್ ಸಿಗ್ತಾ ಇದೆ ಅಂದ್ರೆ ಬೈ ಚಾನ್ಸ್ ಈ ಟ್ರೆಂಡ್ ಲೈನ್ ಏನಿದೆ ಸೊ ಇದ್ರ ಮೇಲ್ಗಡೆ ಬ್ರೇಕ್ ಆದ್ರೆ ಇಲ್ಲಿ ರೀಟೆಸ್ಟ್ ಕಂಪಲ್ಸರಿ ನಾವು ನೋಡ್ಲೇಬೇಕಾಗುತ್ತೆ. ಈ ರೀತಿ ರೀಟೆಸ್ಟ್ ಆಗಿ ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಅಗೇನ್ ತುಂಬಾ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೆ, ಸೊ ಗ್ಯಾಪ್ ಅಪ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು, ತುಂಬಾ ಗ್ಯಾಪ್ ಅಪ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ, ಅಥವಾ ಲೈಟ್ ಆಗಿ ಗ್ಯಾಪ್ ಅಪ್ ಆದ್ರೆ ಯು ಪ್ಯಾಟರ್ನ್ ಅಲ್ಲಿ ನಾನು ಬೈಯಿಂಗ್ ಅಪಾರ್ಚುನಿಟಿ ನೋಡ್ತೀನಿ. ಇದನ್ನ ಬಿಟ್ಟರೆ ಕಂಪ್ಲೀಟ್ಲಿ ಗ್ಯಾಪ್ ಡೌನ್ ಆದ್ರೆ ಅಗೇನ್ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡೋದು ಇನ್ವರ್ಸ್ ಯು ಪ್ಯಾಟರ್ನ್ ಅಲ್ಲಿ. ಓಕೆ, ಬೈಯಿಂಗ್ ಅಪಾರ್ಚುನಿಟಿ ಅಂತ ನಾನು ನೋಡಲ್ಲ. ಡನ್. ಸೊ ಆಸ್ ಆಫ್ ನೋ ದಟ್ಸ್ ಇಟ್. ಥ್ಯಾಂಕ್ ಯು.